ನಮಸ್ಕಾರ ಫ್ರೆಂಡ್ಸ್. ನಿಮ್ಮ ಮಗು ಇದ್ದಕ್ಕಿದ್ದಂತೆ ಮಾತು ಕಡಿಮೆ ಮಾಡ್ಬಿಟ್ಟಿದೆ. ಇದ್ದಕ್ಕಿದ್ದ ಹಾಗೆ ನೀವು ಎಷ್ಟು ಮಾತಾಡ್ಸಿದ್ರು ಮಾತೇ ಆಡ್ತಾ ಇಲ್ಲ ಅನ್ನುವ ಸಮಸ್ಯೆನಿಂದ ಆ ಮಗುವಿನ ಹತ್ರ ನಿಮ್ಮದೇ ಒಂದು ದೂರ ಉಂಟಾಗಿದೆ. ಅದು ಏನ್ ಮಾಡ್ಬೇಕು ಅಂತಾನೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಗು ಕಳೆದೋಗ್ತಾ ಇದೆ ಅನ್ನುವ ಫೀಲಿಂಗ್ ನಿಮ್ಗೆ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾನಿದ್ದೀನಿ. ಇವತ್ತಿನ ಸಂಚಿಕೆನ ಪೂರ್ತಿಯಾಗಿ ನೋಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಗ್ಬೋದು. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಈ ಸಂಚಿಕೆ ತುಂಬಾ ಉಪಯುಕ್ತವಾಗಿರುತ್ತೆ, ಆದ್ರಿಂದ ಪೂರ್ತಿಯಾಗಿ ನೋಡಿ. ಇದರ ಸದುಪಯೋಗವನ್ನ ತೆಗೆದುಕೊಳ್ಳಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್, ಏನ್ ಗೊತ್ತಾ, ಮಗು ಅಂತಂದ್ರೆ ಹೂವಿದ್ದ ಹಾಗೆ. ಅದು ಬೆಳೀತಾ 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 ತನ್ನ ಅಸ್ತಿತ್ವವನ್ನ ಗುರುತಿಸ್ಕೊಳ್ತಾ ಬೆಳೆಯುತ್ತೆ. ಈ ಬಗ್ಗೆ ನಾನೊಂದು 25 ವರ್ಷದ ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ, ಕನ್ನಡದ ಮುಖ್ಯ ವಾಹಿನಿ. ಅದರಲ್ಲಿ ನೆಪವೊಂದು ಸಾಕಿ ಅನ್ನುವ ಒಂದು ಆ ಪ್ರಬಂಧದಲ್ಲಿ ನಾನು ಬರೆದಿದ್ದೆ. ಮಗು ತನ್ನ ಅಸ್ತಿತ್ವವನ್ನ ಹುಡುಕಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಮನೆ ಬಿಟ್ಟು ಓಡಿ ಹೋಗೋದು, ಲವ್ ಲೆಟರ್ ಬರೆಯೋದು, ಇಂಥವೆಲ್ಲ ಮಾಡುತ್ತೆ ಅಂತ. ಅದೇ ತರ ಈಗ ಅಸ್ತಿತ್ವವನ್ನ ಕಂಡುಕೊಳ್ಳುವ ವಯಸ್ಸು, ಹದಿ ವಯಸ್ಸು. ಆ ವಯಸ್ಸಿನಲ್ಲಿ ಅದು ಮೌನಕ್ಕೆ ಜಾರುವ ಸಾಧ್ಯತೆ ಹೆಚ್ಚು. ಹಾಗೆ ಒಂಟಿಯಾಗಿ ತನ್ನ ಪಾಡಿಗೆ ತಾನು ಇರಬೇಕು ಅನ್ನೋದು ಜಾಸ್ತಿ. ಇದನ್ನ ಬೆಳವಣಿಗೆಯ ಸಹಜ ಪ್ರಕ್ರಿಯೆ ಅನ್ನೋದನ್ನ ನಾವು ಪೋಷಕರು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಮಗುವಿಗೆ ಮೊಟ್ಟ ಮೊದಲನೇದಾಗಿ ಎಲ್ಲ ಸರೌಂಡಿಂಗ್ ಅಲ್ಲಿ ಬೆಳೆದಿರ್ತಾರೆ. ಮಕ್ಕಳು ಬೆಳೆಸಿರ್ತೀರ. ಉದಾಹರಣೆಗೆ ಅಪ್ಪ ಅಮ್ಮ, ತಂಗಿ ತಮ್ಮ, ಅಕ್ಕ ಅಣ್ಣ, ಅಜ್ಜ ಅಜ್ಜಿ, ಅಥವಾ ಯಾರು ಇಲ್ಲದೆ ಒಬ್ಬಂಟಿಯಾಗಿ ಶಾಲೆಯಲ್ಲೋ ಡೇಕೇರಲ್ಲೋ, ಒಟ್ಟಿನಲ್ಲಿ ಎಲ್ಲರ ಮಧ್ಯದಲ್ಲಿ ಬೆಳೀತಾ ಇರುತ್ತೆ. ಈ ಮಗು ಎಲ್ಲರೊಂದಿಗೆ ತನ್ನ ಸಂಪರ್ಕವನ್ನ ಇಟ್ಕೊಳ್ತಾನೆ, ಎಲ್ಲರನ್ನ ಗಮನಿಸ್ತಾ ಗಮನಿಸ್ತಾ ಬೆಳೀತಾ ಇರುತ್ತೆ. ಈಗ ಹದಿಹ ವಯಸ್ಸಿನಲ್ಲಿ ಬಂದ ಹಾಗೆ ಈ ಮಗು ತನ್ನ ದೇಹವನ್ನ ಮೊದಲು ಗುರುತಿಸ್ಕೊಳ್ತೆ. ದೇಹವನ್ನ ಗುರುತಿಸಿದ ನಂತರ ಅಂತರ್ಮುಖಿಯಾಗುತ್ತೆ. ಇವಾಗ ನಾನ್ ಯಾರು, ನಾನ್ ಯಾಕೆ ಬಂದೆ, ನಮ್ಮ ಮನೇಲಿ ಮಾತ್ರ ಯಾಕೆ ಹೀಗೆ, ಬೇರೆಯವ್ರ ಮನೆಯಲ್ಲಿ ಹೇಗಿದೆ, ನಮ್ಮ ಅಪ್ಪ ಅಮ್ಮ ಯಾಕೆ ಹೀಗೆ, ನಾನ್ ಯಾಕೆ ಹೀಗೆ. ಸೊ ಇಷ್ಟೊಂದು ಪ್ರಶ್ನೆಗಳಿಟ್ಕೊಂಡು ತನ್ನೊಳಗಡೆ ಆತ್ಮ ಪಯಣವನ್ನ ಶುರು ಮಾಡ್ಕೊಳುತ್ತೆ. ಇದು ಎಲ್ಲ ಮಕ್ಕಳಲ್ಲೂ ನಡೆಯುವಂತಹ ಸಹಜವಾದ ಪ್ರಕ್ರಿಯೆ. ಇವಾಗ ಈ ಪ್ರಕ್ರಿಯೆಗೆ ಪೋಷಕರು ಹೇಗೆ ಸ್ಪಂದಿಸಬೇಕು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪೋಷಕರು ತುಂಬಾ ಸರಿ ಏನ್ ಮಾಡ್ತಾರೆ, ಯಾಕೆ ನೀನು ಇತ್ತೀಚೆಗೆ ಮಾತಾಡ್ತಾ ಇಲ್ಲ, ನಿನ್ಗೆ ಏನ್ ಸಮಸ್ಯೆ ಆಗಿದೆ, ನಾನು ಇಷ್ಟೊಂದು ಸ್ಪಂದನೆಯನ್ನು ಕೊಡ್ತೀನಿ, ನಾನು ಇಷ್ಟೊಂದು ಕೇಳ್ತೀನಿ, ಏನಕ್ಕೆ ಉತ್ತರ ಕೊಡೋದೇ ಇಲ್ವಲ್ಲ, ಇಷ್ಟು ದಿವಸ ಶಾಲೆಯಲ್ಲಿ ಏನಾಯ್ತು, ಏನ್ ಮಾಡ್ದೆ, ಏನ್ ಕಲ್ತೆ ಅಂದ್ರೆ ಇವಾಗ ತುಂಬಾ ಚೆನ್ನಾಗಿ ಉತ್ತರ ಹೇಳ್ತಾ ಇದ್ದೆ, ಈಗೇನು ಹೇಳೋದೇ ಇಲ್ಲ, ಏನ್ ಸಮಸ್ಯೆ ನಿಂದು ಅಂತ ಒಂದೇ ಸಾರಿ ಇಂಟ್ರೋಗೇಷನ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಮಗು ಮತ್ತಷ್ಟು ಆಮೆಯ ಹಾಗೆ ತನ್ನ ಎಲ್ಲ ಚಿಕ್ಕ ಒಳಗಡೆ ಸೇರ್ಕೊಳ್ಳೋಕೆ ಶುರು ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಅರ್ಜೆಂಟಾಗಿ ಖಾಸಗಿತನ ಬೇಕಾಗಿದೆ, ಅದನ್ನ ಅದು ಗುರುತಿಸ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಅದು ಮನೇಲಿ ತಾನೊಬ್ನೇ ಇರ್ತೀನಿ, ನೀವೆಲ್ಲ ಹೊರಗಡೆ ಹೋಗಿ, ಅಥವಾ ನಾನು ರೂಮ್ ಒಳಗಡೆ ಕುತ್ಕೊಂಡಿರ್ತೀನಿ, ನಾನು ಏನಕ್ಕೂ ಕರಿಬೇಡಿ, ಈ ತರದೆಲ್ಲ ಒಂದು ಆಟಿಟ್ಯೂಡು, ವರ್ತನೆಯನ್ನ ತೋರಿಸ್ತಾ ಇರುತ್ತೆ. ಅದು ತಪ್ಪಲ್ಲ, ಇದನ್ನ ಅರ್ಥ ಮಾಡ್ಕೊಬೇಕು. ಇದಕ್ಕೆ ಆತಂಕ ಪಡುವುದು ಯಾವಾಗ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮುಂದೆ. ಇವಾಗ ನೀವು ಮಾಡ್ಬೇಕಾಗಿದ್ದಿಷ್ಟೇ, ಅದಕ್ಕೆ ಒಂದು ಸ್ಪೇಸ್ ಬೇಕು, ಅದನ್ನ ಅರ್ಥ ಮಾಡ್ಕೊಬೇಕು. ಎಸ್, ನಿಮ್ಗೆ ಈಗ ಮಾತಾಡೋಕೆ ಇಷ್ಟ ಅಲ್ವಾ, ಸ್ವಲ್ಪ ಮೌನ ಬೇಕಾ, ಸುಮ್ಮನೆ ಇದ್ಬಿಡಿ, ಸುಮ್ಮನೆ ಅದ್ರ ಜೊತೆ ಕೂತ್ಕೊಳ್ಳಿ, ಅದ್ರ ಜೊತೆ ಕೂತ್ಕೊಂಡು ಓದ್ಕೊಳ್ಳಿ. ಆ ಮಗು ಪಾಠ ಇದ್ದಾದ್ರೆ ಹೆಚ್ಚಿಗೆ ಮಾತಾಡಬೇಡಿ, ಪಕ್ಕಕ್ಕೆ ಕೂತ್ಕೊಂಡು ನೀವು ಒಂದು ಪುಸ್ತಕ ತಗೊಂಡು ಓದ್ಕೊಳ್ಳಿ. ಮೊಬೈಲ್ ನೋಡೋದಲ್ಲ, ಪುಸ್ತಕ ಕೂತ್ಕೊಳ್ಳಿ. ಅಥವಾ ಆ ಮಗು ಏನೋ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಹೊರಗಡೆ ಬರುತ್ತೆ, ಊಟ ಮಾಡೋದಕ್ಕೆ ಬರುತ್ತೆ, ಅವಾಗ ಆ ಮಗುವಿನ ಜೊತೆಗೆ ನೀವು ಊಟ ಮಾಡಿ, ಸೈಲೆಂಟ್ ಆಗಿ, ಜಾಸ್ತಿ ಮಾಡ್ತಿಲ್ಲ. ಅಥವಾ ನೀವೊಂದ್ ಸರಿ ಊಟಕ್ಕೆ ಹೋಗೋದು, ಅದು ಒಬ್ಬನೇ ಊಟ ಮಾಡೋದು, ಈ ತರ ಮಾಡಬೇಡಿ. ಆ ಸಣ್ಣ 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 ಸಮಯ ಏನು ಕೊಡುತ್ತಲ್ಲ, ಆ ಸಮಯವನ್ನ ಗ್ರ್ಯಾಬ್ ಮಾಡ್ಕೊಂಡು ಆ ಮಗುವಿನ ಜೊತೆ ಮೌನವಾಗಿ ಕೂತ್ಕೊಳ್ಳಿ. ಇಷ್ಟೇ ಸಾಕಾಗುತ್ತೆ. ಈ ಸಂದರ್ಭದಲ್ಲಿ ಆ ಮಗುವೇ ನಿಧಾನವಾಗಿ ಹೊರಗೆ ಬಂದು ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇದನ್ನ ಮೊಟ್ಟ ಮೊದಲು ಗ್ರಹಿಸಿ. ಸೊ ಸ್ಪೇಸ್ ಕೊಡುವಂಥದ್ದು ಬಹಳ ಮುಖ್ಯ. ಎರಡನೇದು, ಯಾವುದೇ ಕಾರಣಕ್ಕೂ ಲೇಬಲ್ ಮಾಡೋದು ಮಾಡಬಾರದು.
ಅಥವಾ ಒಂದು ತೀರ್ಮಾನ ಮಾಡ್ಬಿಡೋದು, ಇವ್ರು ಹೀಗೆ, ನಮ್ಮ ಮಗ ಹಿಂಗೆ, ನಮ್ಮ ಮಗಳು ಹಿಂಗೆ ಅಂತ ಜಡ್ಜ್ ಮಾಡ್ಬಿಡೋದು. ಆಮೇಲೆ ಎಲ್ಲರ ಮುಂದೆ ಅಯ್ಯೋ ನನ್ನ ಮಗಳು ಹಿಂಗಾಗ್ಬಿಟ್ರು ಅಂತ ಒಬ್ಬೊಬ್ಬರೇ ಹೊಡೆಯೋದು. ಆಮೇಲೆ ನೀನು ಏನಕ್ಕೂ ಉಪಯೋಗಕ್ಕೆ ಬರ್ದದ್ದನ್ನ ಆಗ್ತಾ ಇದೆಯಾ, ಆಗಿದೆಯಾ ಅಂತ ಹೇಳೋದು, ಕಂಪೇರ್ ಮಾಡೋದು. ಆ ಮಗು ನೋಡು ಹೇಗಿದೆ, ನೀನು ನೋಡು ಹೇಗಿದ್ಯಾ ಅಂತ ಕಂಪೇರ್ ಮಾಡೋದು. ಒಂದು ರಾಶಿ ಅಡ್ವೈಸ್ ಕೊಡೋದು, ಹೀಗ್ ಮಾಡು, ಹಾಗೆ ಮಾಡು, ಹಿಂಗಿರು, ಹಂಗಿರು ಅಂತ ಇಡೀ ದಿವಸ ಹೇಳ್ತಾ ಇರೋದು. ಆಮೇಲೆ 1000 ಪ್ರಶ್ನೆ ಕೇಳೋದು, ಎಲ್ಲಿ ಹೋಗಿದ್ದೆ, ಯಾಕೆ ಬಂದೆ, ಏನ್ ಬಂದೆ. ತುಂಬಾ ಸಾರಿ ಮಕ್ಕಳು ಮನೆಯಿಂದ ತಪ್ಪಿಸ್ಕೊಳ್ಳೋಕೆ ನಿಧಾನಕ್ಕೆ ಸ್ಕೂಲಿಂದ ಮನೆ ಬರೋಷ್ಟರಲ್ಲಿ 1 ತಾಸು ಕಳೀತಾರೆ. ಯಾಕಂದ್ರೆ ಅವರಿಗೆ ಅವ್ರದ್ದೇ ಸ್ಪೇಸ್ ಬೇಕು. ಅದೇ ನಿಧಾನಕ್ಕೆ ಒಬ್ಬರೇ ಇದ್ರೆ, ಆದಷ್ಟು ಒಬ್ಬರೇ ಇರೋದಕ್ಕೆ ಶುರು ಮಾಡಿದ ತಕ್ಷಣ ನೀವು ದೂರ ನಿಂತ್ಕೊಂಡು ಗಮನಿಸ್ಬೇಕೇ ಹೊರತಾಗಿ ಪ್ರಶ್ನೆಗಳ ಮಳೆ ಸುರಿಬಾರ್ದು. ಅವಾಗಲೇ ಅವರ ಮೌನ ಬೇಗ ಮುಗಿಯುತ್ತೆ. ಇಲ್ಲಾಂದ್ರೆ ತುಂಬಾ ದಿವಸ ಡ್ರ್ಯಾಗ್ ಆಗುತ್ತೆ. ಆಮೇಲೆ ಅದು ಬೇರೆ ಬೇರೆ ರೀತಿಯ ಸ್ವರೂಪಗಳನ್ನ ಮಾನಸಿಕವಾಗಿ ತೆಗೆದುಕೊಳ್ಳುತ್ತೆ. ತುಂಬಾ ಜನ ಪೇರೆಂಟಿಂಗ್ ಅಲ್ಲಿ ಮಿಸ್ಟೇಕ್ ಮಾಡೋದು ಇದೇನೆ. ತುಂಬಾ ಪ್ರಶ್ನೆಗಳನ್ನ ಕೇಳೋದು, ದಿಗ್ಬಂಧನಗಳನ್ನ ಹಾಕೋದು, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಅಂತ ಮುಗಿಬಿಡೋದು. ಇದೆಲ್ಲ ಮಾಡೋದ್ರಿಂದ ಅವರಿಗೆ ಇವರು ನನ್ನವರಲ್ಲ ಅಂತ ಅವ್ರು ಬೇರೆ ಕಡೆ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಮಾಡ್ಬೇಡಿ. ಆಮೇಲೆ ಅವ್ರು ಏನಾದ್ರೂ ಬೈದ್ರು, ಅಪ್ಪ ಸುಮ್ಮನಿರಮ್ಮ, ನಿಂಗೆ ಗೊತ್ತಾಗಲ್ಲ, ಅಪ್ಪ ಏನಪ್ಪ ನೀ ತರ ಹೇಳ್ತಿದ್ಯಾ ಅಂತ ಅಂದ ತಕ್ಷಣ ತುಂಬಾ ಪರ್ಸನಲ್ ಆಗಿ ತಗೊಂಡು, ಈಗ ನೋಡು ನನ್ನ ಮಗು ನನ್ನ ಮಾತೇ ಕೇಳ್ತಾ ಇಲ್ಲ, ನನಗೆ ಇವಾಗ ಯಾವುದೇ ಬೆಲೆನೇ ಇಲ್ಲ, ಆ ಶಾಲೆ ಸರಿ ಇಲ್ಲ, ಈ ಫ್ರೆಂಡ್ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ ಅಂತ ಎಲ್ಲಾರನ್ನೂ ಬೈಯೋದಕ್ಕೆ ಶುರು ಮಾಡ್ಬಿಡ್ತೀರಾ. ಹಾಗೆ ಮಾಡಬೇಡಿ. ಆ ಮಗು ಯಾಕೆ ಹೇಳ್ತಿದೆ ಅಂದ್ರೆ ಜನರಲ್ ಆಗಿ ಹೇಳ್ತಿದೆ, ನೀವೆಲ್ಲ ಪರ್ಸನಲ್ ಆಗಿ ತಗೊಂಡು ನಿಮ್ಮನ್ನ ದೂರ ಇಡ್ತಾ ಇದೆ, ನಿಮ್ಮನ್ನ ಅಗೌರವದಿಂದ ನೋಡ್ತಾ ಇದೆ ಅಂತೆಲ್ಲ ಬೊಬ್ಬೆ ಹೊಡೆಯುವ ಅವಶ್ಯಕತೆ ಇಲ್ಲ. ಅದಕ್ಕೆ ಸಮಯ ಬೇಕು, ಕೊಡಿ ಅಷ್ಟೇ. ಈ ಹಂತದಲ್ಲಿ ನೀವು ಮಾಡ್ಬೇಕಾಗಿದೆ. ಹಂಗಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಡಿ, ನಾನು ಹೇಳಿದ್ನಲ್ಲ, ಅದು ಯಾವಾಗಾದ್ರೂ ಮಾತಾಡ್ಕೊಂಡು ಬಂದ್ರೆ ಸುಮ್ಮನೆ ಕೇಳಿಸ್ಕೊಳ್ಳಿ. ಎಲ್ಲದಕ್ಕೂ ಪ್ರಶ್ನೆ ಕೇಳೋದು, ಸಲಹೆ ನೀಡೋದು ಎಲ್ಲ ಮಾಡಬೇಡಿ. ಸುಮ್ಮನೆ ಕೇಳಿಸ್ಕೊಳ್ಳಿ. ಹೌದಾ ಮಗು ಚೆನ್ನಾಗಿತ್ತಾ, ಆ ಥರ ಆಯ್ತಾ, ಈ ಥರ ಆಯ್ತಾ, ಹಾಗ ಹೀಗ, ವಂಡರ್ಫುಲ್, ಈ ಥರ ಏನೋ ಒಂದು ಸಾಧನೆ ಮಾಡಿದೀನಿ ಅಂತ ಹೇಳ್ಕೊಡಿ. ಅಥವಾ ಇವತ್ತೇನೋ ಮಾಡಿದ್ವಿ, ಹೌದಾ, ಹಾಗ, ಆ ಥರನಾ, ಸರಿ, ಹೀಗೂ ಇರುತ್ತಾ, ಈ ಥರ ಕೇಳಿ. ಮಗುವಿನ ವಯಸ್ಸಿಗೆ ಹೋಗಿ ಕೇಳಬೇಕು. ಅವಾಗ ಅದಕ್ಕೆ ಹೆಚ್ಚು ಆಪ್ತ ಆಗಿ ಓಪನ್ ಅಪ್ ಆಗೋದಕ್ಕೆ ಶುರುವಾಗುತ್ತೆ. ಯಾವಾಗಲೂ ನೀವು ಮೇಲೆ, ಆ ಮಗು ಚಿಕ್ಕದು, ಇದೇ ಲೆವೆಲಲ್ಲೇ ನೀವು ಇಟ್ಕೊಂಡ್ರೆ ಈಗ ಬೆಳೀತಾ ಇರೋ ಮಗು ನಿಮ್ಮ ಹತ್ರ ಬರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅದಕ್ಕೂ ಈಗ ಈ ಲೆವೆಲಿಗೆ ಬರಬೇಕಾಗಿದೆ. ಯಾವಾಗಲೂ ನೀವು ಇದನ್ನ ನೆನಪಿಸ್ತಾ ಇರ್ತೀರಾ, ನಾನು ದೊಡ್ಡವನು, ನೀನು ಚಿಕ್ಕವನು ಅಂತ. ಯಾವಾಗ ಇದನ್ನ ನೆನಪಿಸ್ತಾ ಹೋಗ್ತಾ ಇರ್ತೀರಾ, ಆ ಮಗು ನಿಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ. ಅದೇ ಈ ಸಂದರ್ಭದಲ್ಲಿ ನೀವು ತಗ್ಗಿ ಕೆಳಗ್ ಬಂದು, ಎಸ್ ನಾನು ಚಿಕ್ಕವನು, ಕೆಲವೊಂದ್ಸರಿ ತಪ್ಪು ಮಾಡಿದಾಗ ಸಾರಿ ಕೇಳುವಂಥದ್ದು, ಆಮೇಲೆ ಹೌದಾ ನಂಗೂ ಹಿಂಗೂ ಇರುತ್ತಾ, ಗೊತ್ತಿರ್ಲಿಲ್ಲ, ನೀನು ನನಗೆ ಟೀಚ್ ಮಾಡಬಲ್ಲೆ, ಈ ತರ ಹೇಳಿದಾಗ ಮಗುವಿಗೆ ಅಪ್ಪ ಅಮ್ಮ ಅವರು ಕೂಡ ನನ್ನ ಹಾಗೆ ಚಿಕ್ಕವರಾಗಬಲ್ಲರು, ನಾನು ತೀರಾ ಚಿಕ್ಕವನಲ್ಲ, ನನಗೊಂದು ಸ್ವಲ್ಪ ಬುದ್ಧಿ ಇದೆ ಅಂತ ಅದಕ್ಕೆ ಅನ್ಸಕ್ಕೆ ಶುರುವಾಗುತ್ತಲ್ಲ. ಆವಾಗ ನಿಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡುತ್ತೆ, ಮಾತನಾಡುತ್ತೆ, ತನ್ನ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಇಲ್ಲಿ ಮನಸ್ಸಿನ ವಿಕಾಸವನ್ನ ಗೌರವಿಸುವುದು, ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಇವಾಗ ನಾವು ಪೇರೆಂಟ್ಸ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಏನಂದ್ರೆ ಮಗುವಿನ ಎಲ್ಲವನ್ನ ನಾವು ಅರ್ಥ ಮಾಡ್ಕೊಬೇಕು, ಅದ್ರ ಎಲ್ಲ ವಿಷಯ ನಮಗೆ ಗೊತ್ತೇ ಇರಲೇಬೇಕು ಅಂತ ಇಲ್ಲ. ಬದಲಿಗೆ ಅದು ಹೇಳೋದಕ್ಕೆ ಬಂದಾಗ, ಅದು ಕೇಳಿದಾಗ ನಾವು ಲಭ್ಯರಿರ್ಬೇಕು, ನಮ್ಮ ಕಿವಿ ಲಭ್ಯ ಇರಬೇಕು, ನಮ್ಮ ಹೃದಯ ಲಭ್ಯ ಇರಬೇಕು, ನಮ್ಮ ಮನಸ್ಸು, ನಮ್ಮ ಆತ್ಮ ಎಲ್ಲ ಪೂರ್ಣವಾಗಿ ಆ ಮಗುವಿನ ಮಾತುಗಳನ್ನ ಕೇಳೋದಕ್ಕೆ, ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಿದ್ಧರಿರ್ಬೇಕು. ಅಷ್ಟೇ ಮಾಡ್ಬೇಕಾಗಿದ್ದು ಈ ಹದಿಹರೆಯದ ಮೌನವನ್ನ ನಿಭಾಯಿಸೋದಕ್ಕೆ. ಆದ್ರಿಂದ ಮೌನ ಅನ್ನೋದು ದೂರ ಆಗ್ತಾ ಇರುವಂತಹ ಭಾಷೆಯಲ್ಲ, ಅದು ಮಗುವಿನ ಬೆಳವಣಿಗೆ, ಅದರಲ್ಲೂ ಆಂತರಿಕ ಬೆಳವಣಿಗೆಯ ಸಂಕೇತ. ತುಂಬಾ ಸರಿ ನೋಡಿ, ಯಾವ ಮಗು ಮೌನಕ್ಕೆ ಹೆಚ್ಚು ಗೌರವಿಸಿ ಬೆಳೆಯುತ್ತೋ, ಗೌರವ ತಗೊಂಡು ಅಂದ್ರೆ ಅದಕ್ಕೆ ಯಾರು ಪ್ರಶ್ನೆ ಮಾಡೋದಿಲ್ಲ, ತೀರ್ಮಾನ ಮಾಡೋದಿಲ್ಲ, ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಟು ಬೆಳೆಸಿದ ಮಗು ತುಂಬಾ ಪ್ರಬುದ್ಧವಾಗಿ ಬೆಳೆಯುತ್ತೆ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊಳ್ಳುತ್ತೆ, ಅವ್ರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳುತ್ತೆ, ತಾನೇನ್ ಮಾಡ್ಬೇಕು, ತನ್ನ ಗುರಿ ಏನು, ಇದ್ರ ಹತ್ರ ಅಚಲವಾಗಿ ಹೋಗುತ್ತೆ. ಯಾಕೆಂದ್ರೆ
ಆ ಮಗುವಿನ ಮೌನವನ್ನ ಗೌರವಿಸಿದ್ದಾರೆ. ಹಾಗಾಗ್ಬೇಕಲ್ವಾ ನಿಮ್ಮ ಮಗುನು? ಅದಕ್ಕೆ ಈ ಸಂಚಿಕೆಯನ್ನ ಮಾಡಿದ್ದೀನಿ. ನಿಮ್ಮ ಮಗ ಅಥವಾ ಮಗಳು ಹೀಗೆ ಬದಲಾಗಿದ್ದಾರಾ? ನಿಮ್ಗೆ ಈ ತರ ಆತಂಕ ಕಾಡ್ತಿದ್ಯಾ? ಕಮೆಂಟ್ ಅಲ್ಲಿ ಹೇಳಿ. ಇದರಿಂದ ಹೊರಗೆ ಬಂದಿದ್ದೀರಾ? ಅದರ ಅನುಭವವನ್ನ ಹಂಚ್ಕೊಳ್ಳಿ. ಈ ತರ ಹದಿಹರೆಯದ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ಬೆಳವಣಿಗೆಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ನಾನು ಪ್ರತಿ ಮಂಗಳವಾರ ಇಲ್ಲಿ ಹಂಚ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.